ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ಎಲ್ರಿಗೂ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ ಅಲ್ವಾ? ಅದೇ ಹೋಮ್ ಮೇಡ್ ಚಾಕ್ಲೇಟು ಮತ್ತು ಹೆಲ್ದಿ ಆಗಿರೋಂಥ ಚಾಕ್ಲೇಟು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಸೊ ಹಾಗಿದ್ರೆ ತುಂಬ ಅಂದರೆ ತುಂಬ ಸುಲಭ, 5 ನಿಮಿಷದಲ್ಲಿ ಆಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಒಂದು ಮಿಕ್ಸಿ ಜಾರಿಗೆ 1 ಕಪ್ ಆಗೋಷ್ಟು ಬಾದಾಮಿ, ಒಂದು ಸ್ವಲ್ಪ ಗೋಡಂಬಿ, ಬೇಕಾದ್ರೆ ನೀವು ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದ್ರೂ ಸೇರಿಸ್ಕೊಬೋದು. ನಾನು ಇಷ್ಟ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವೀಟಿಗೆ ಬಂದುಬಿಟ್ಟು ಖರ್ಜೂರ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಮಕ್ಕಳು ಚಿಕ್ಕ ಮಕ್ಕಳು ತಿನ್ನೋದ್ರಿಂದ ಈ ರೀತಿ ಫುಲ್ಲು ಜಾಸ್ತಿ ಗ್ರೈಂಡ್ ಮಾಡಿದ್ದೀನಿ. ನೀವು ದೊಡ್ಡೋರು ತಿನ್ನಾಗಿದ್ದರೆ ಸ್ವಲ್ಪ ಹಾಗೆ ಬಾಯಿಗೆ ಸಿಗೋ ಥರನೇ ರುಬ್ಕೊಳ್ಳಿ. ಇವಾಗ ನಾನು ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೆ, ಅದನ್ನು ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಡಾರ್ಕ್ ಚಾಕ್ಲೇಟ್ ಏನು ಅದರಲ್ಲಿ ಶುಗರ್ ಇಲ್ಲದೆ ಇರೋದು, ಸೊ ಇದೇನು ಅನ್ಹೆಲ್ತಿ ಅಲ್ಲ, ಒಳ್ಳೆಯದೇ ಡಾರ್ಕ್ ಚಾಕ್ಲೇಟು. ಇವಾಗ ಇದನ್ನು ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರಲ್ಲೇ ಇಟ್ಕೊಳ್ಳಿ. ಸೊ ನಾರ್ಮಲ್ ಪೇಪರಲ್ಲಿ ಕೂಡ ನಾವು ಇಟ್ಕೊಬೋದು. ವೈಟ್ ಶೀಟಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಬಂದುಬಿಟ್ಟು ಒಂದು ಹಾಫ್ ಆನ್ ಅವರು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಅದೇ ಕಳಕೆ ಬೀಜದಲ್ಲೂ ಕೂಡ ನಾನು ಮಾಡ್ತಾಯಿದ್ದೀನಿ ಚಾಕ್ಲೇಟ್ನ. ಕಳಕೆ ಬೀಜ ಚೆನ್ನಾಗಿ ಹುರ್ಕೊಂಬಿಟ್ಟು ಅದಕ್ಕೆ ಖರ್ಜೂರ ಹಾಕ್ಕೊಂಬಿಟ್ಟು ನೋಡಿ ಈ ರೀತಿ ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೂ ಕೂಡ ಒಂದು ಶೇಪ್ ರೀತಿ ನೀಟಾಗಿ ಉಂಡೆ ಕಟ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಉಂಡೆ ಕಟ್ಕೊಳ್ಳಿ. ಸೊ ನೋಡಿ, ಇವಾಗ ನಾನು ಈ ಥರ ಶೇಪಲ್ಲಿ ಕಟ್ಕೊಂಡಿದ್ದೀನಿ. ಇವಾಗ ಮಿಕ್ಕಿರೋವಂಥ ಡಾರ್ಕ್ ಚಾಕ್ಲೇಟ್ಗೆ ಇದನ್ನು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಷ್ಟು ಸಖತ್ತಾಗಿತ್ತು ಅಂತ ಅಂದರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ನೀವು ಕೂಡ ಮಾಡಿ ನೋಡಿ. ಇದನ್ನು ನಾನು ಒಂದು ಹಾಫ್ ಆನ್ ಅವರ್ ಬಿಟ್ಟಿದೆ. ಇನ್ನು ಬಟರ್ ಪೇಪರ್ ಅಂದರೆ ಇನ್ನೂ ಸ್ವಲ್ಪ ಬೇಗನೆ ಆಗುತ್ತೆ. ಇದು ನಾರ್ಮಲ್ ಪೇಪರ್ ಆಗಿರೋದ್ರಿಂದ ಸ್ವಲ್ಪ ಅಷ್ಟು ಬೇಗ ಇದಾಗಿಲ್ಲ. ಇನ್ನೂ ನಾನೊಂದು 1/4 ಅವರ್ ಇಡಬೇಕಾಗಿತ್ತು. ಆದರೂ ಅಷ್ಟಕ್ಕೆ ನೋಡಿ ಎಷ್ಟು ನೀಟಾಗಿ ಅಂಟೋದಿಲ್ಲ, ಏನೂ ಇಲ್ಲ. ನೋಡಿ, ಹಂಗೆ ಬಾಯಿಗೆ ತಿಂತಾಯಿದ್ರೆ ಕೆಲವು ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನೋದೇ ಇಲ್ಲ. ಸೊ ಅಂಥವ್ರಿಗೆ ಈ ರೀತಿ ಮಾಡಿಕೊಡಿ, ತುಂಬಾ ಹೆಲ್ದಿ ಕೂಡ. ಚಾಕ್ಲೇಟ್ನ ಹೊರಗಡೆ ಕೊಡಿಸಿ ಮಕ್ಳಿಗೆ ಹೊಟ್ಟೆ ನೋವು ಬರ್ಸೋ ಬದಲು ನಾವೇ ಮನೇಲಿ ಮಾಡಿಕೊಟ್ರೆ ತುಂಬಾ ಒಳ್ಳೆಯದಲ್ವಾ? ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟ್ರೈ ಮಾಡೋದನ್ನ ಮರಿಬೇಡಿ. ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ. ಬಾಯ್ ಬಾಯ್.